ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಒಂದು ಸ್ವೀಟ್ ಡಿಶ್ ಆಗಿರುತ್ತೆ. ಇದಂತೂ ಒಂದು ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಇವಾಗ ಒಂದೇ ರೀತಿಯಾದಂಥ ಪಾಯಸನ ತಿಂದು ನಮಗೆ ಬೋರ್ ಅನ್ನಿಸ್ದಾಗ ಈ ರೀತಿ ನಾವು ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ಟೇಸ್ಟ್ ಅಂತೂ ತುಂಬ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಇವಾಗಂತೂ ಮಾವಿನ ಸೀಸನ್ ಇರೋದ್ರಿಂದ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಇವಾಗಂತೂ ಮಾವಿನ ಸೀಸನ್ನು. ನಮಗೆ ಯಾವ ಸೀಸನಲ್ಲಿ ಏನು ಸಿಗುತ್ತೆ ಅದರಲ್ಲಿ ಒಂದು ಡಿಫ್ರೆಂಟ್ ರೆಸಿಪಿಗಳನ್ನ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಅಂದ್ಕೊಳ್ತೀನಿ. ಇದು ಸಾಬುದಾನ ಒಂದೇ ಒಂದಿದ್ರೆ ಸಾಕು, ನೀವು ತುಂಬ ಟೇಸ್ಟಿಯಾದಂಥ ಒಂದು ಸ್ವೀಟ್ನ ಮಾಡ್ಕೋಬೋದು. ಇದರಲ್ಲಿ ನೀವು 2 ಮೆಥಡಲ್ಲಿ ಮಾಡ್ಬೋದು. ನಾನಿಲ್ಲಿ ಒಂದು ಮೆಥಡನ್ನ ಮಾಡಿ ತೋರಿಸಿದ್ದೀನಿ. ಆದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಇನ್ನೂ ಒಂದು ಮೆಥಡಲ್ಲೇ ಮಾಡ್ಬೋದು, ಆದರೆ ನಾವಿಲ್ಲಿ ಒಂದು ಮೆಥಡಲ್ಲಿ ಹೇಗೆ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ವಿಡಿಯೋಯಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ನಾನು ಇನ್ನೊಂದು ಮೆಥಡಲ್ಲಿ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ನಮಗಿಲ್ಲಿ ಈ ಥರ ಮಾಡೋದಕ್ಕೆ, ಈ ಪಾಯಸನ ಮಾಡೋದಕ್ಕೆ ನಮಗೆ ಮೇನ್ ಬೇಕಾಗಿರೋದು ಸಾಬುದಾನ ಬೇಕಾಗುತ್ತೆ. ಅದನ್ನು ಆಲ್ರೆಡಿ ಒಂದು 8 ಅವರ್ಸ್ ನೆನೆಸಿಟ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 1 ಕಪ್ಪು, ಒಂದು ಸಣ್ಣ ಬೌಲ್ ಆಗೋಷ್ಟು ಸಾಬುದಾನ ತೊಗೊಂಡಿದ್ದೀನಿ. ಇದರಲ್ಲಿ 2 ರೀತಿಯಾದಂಥ ಸಾಬುದಾನ ಬರುತ್ತೆ. ಅಂದರೆ ಸಬ್ಬಕ್ಕಿ ಅಂತೀವಲ್ವ ಅದು, ಲೈಲಾನ್ ಅಂತ ನಾವು ಕರಿತೀವಿ. ನೀವು ಆದರೆ ಇದಕ್ಕಿಂತ ತುಂಬ ಸಣ್ಣ ಇರುತ್ತೆ. ನಾನು ಈ ರೀತಿ ತೊಗೊಂಡಿದ್ದೀನಿ, ನೀವು ಅದನ್ನು ಸಹ ತೊಗೊಂಡು ಮಾಡ್ಬೋದು. ಇದನ್ನು ನೀಟಾಗಿ ಒಂದು 4-5 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇದನ್ನು ವಾಶ್ ಮಾಡಿ ಓವರ್ನೈಟ್ ನೆನೆಯೋದಕ್ಕೆ ಇಡಬೇಕು. ಆ ರೀತಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ 1 ಅವರ್ ಆದರೂ ನೆನೆಸ್ಕೋಬೇಕಾಗುತ್ತೆ. ಇದನ್ನು ಈ ರೀತಿ ಹಿಂಗೆ ಚೆನ್ನಾಗಿ ತೊಳ್ಕೊಬೇಕು. ಇದನ್ನು ತೊಳೆದ್ಬಿಟ್ಟು ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೀರನ್ನು ಹಾಕಿ ಇದನ್ನು ನೆನೆಯೋದಕ್ಕೆ ಇಡಬೇಕಾಗುತ್ತೆ. ನಾನಿಲ್ಲಿ ನೀಟಾಗಿ ವಾಶ್ ಮಾಡಿದ್ದೀನಿ. ಇವಾಗ ನೀರು ಹಾಕಿ 1 ಅವರ್ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡಬೇಕಾಗುತ್ತೆ. ಇದೊಂದು ನೆನೆಸಿಟ್ಕೊಂಡ್ರೆ 5 ನಿಮಿಷಕ್ಕೆ ಇದು ಪಾಯಸನ ನಾವು ಮಾಡ್ಕೋಬೋದು. ಈ ಸ್ವೀಟ್ನ ನಾನಿಲ್ಲಿ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ. ನೆನ್ಕೊಂಡಾದ್ಮೇಲೆ ಈ ರೀತಿ ಬರುತ್ತೆ ನೋಡಿ. ನಾವು ಕೈಯಲ್ಲಿ ಈ ರೀತಿ ತುಯಿಚಿದ್ರೆ, ಅಂದರೆ ಹಿಸುಕಿದ್ರೆ ಈ ರೀತಿ ಹಿಂಗೆ ಸಾಫ್ಟಾಗಿ ಈ ಥರ ಆಗಬೇಕು. ಆವಾಗ ಇದು ಚೆನ್ನಾಗಿ ನೆನ್ಕೊಂಡಿದೆ ಅಂತ ಅರ್ಥ. ನಾನಿಲ್ಲಿ ಒಂದು ಚಿಕ್ಕ ಕಪ್ಪಾಗಿರೋದ್ರಿಂದ ಸಾಬುದಾನ ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ಅಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ನೀರು ಏನೂ ಸೇರಿಸ್ಬೇಡಿ. ಗಟ್ಟಿ ಹಾಲು ತೊಗೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಯಾಕೆಂದರೆ ನಾನಿಲ್ಲಿ ಕೆಲವೊಂದು ಟ್ರಿಕ್ಸ್ಗಳನ್ನ ಹೇಳ್ತಾ ಇದ್ದೀನಿ. ನೀವು ಪಾಯಸ ಅಲ್ವಾ ಅಂತ ಸ್ಕಿಪ್ ಮಾಡ್ಬೋದು, ಆದರೆ ಇಲ್ಲೂ ಒಂದು ಸೀಕ್ರೆಟ್ ಇದೆ ನೋಡಿ. ಇವಾಗ ನಾವು ಸಾಬುದಾನ ಈ ಹಾಲಲ್ಲೇ ಚೆನ್ನಾಗಿ ಬೇಯಿಸಬೇಕು. ಇದು ಹಾಲು ಚೆನ್ನಾಗಿ ಬೇಯಿಸ್ತಾ ಗಟ್ಟಿ ಬರುತ್ತೆ ನಿಮಗಿಲ್ಲಿ. ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು. ನೀವು ಇದರಲ್ಲಿ ಸಾಬುದಾನ ಬೇಯಿಸ್ತಾ ಇದ್ದಾಗ ಸಾಬುದಾನ ನೋಡಿ ಇವಾಗ ಅದು ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ ನೋಡಿ, ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಮೆಥಡ್ ಅಂತ ಏನು ಹೇಳಿದೆ ಅಲ್ವಾ, ಹಾಲು ಸೇಮೇ ಇರುತ್ತೆ. ಸಾಬುದಾನ ತೊಳೆದ್ರಿ ಅಲ್ವಾ, ಆವಾಗ ತೊಳ್ಕೊಂಡು ಇಲ್ಲಿ ಇವಾಗ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಶುಗರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪನೇ ಇಲ್ಲಿ ಶುಗರ್ನ ಹಾಕ್ಕೊಳ್ತಾ ಇರೋದು, ಯಾಕೆಂದರೆ ಮಾವಿನೆಣ್ಣೆ ತುಂಬ ಸ್ವೀಟ್ ಇರುತ್ತೆ. ನೋಡಿಕೊಂಡು ಆಮೇಲೆ ಬೇಕಿದ್ದರೆ ನೀವು ಹಾಕೋಬಹುದು ಸ್ವೀಟ್ ಜಾಸ್ತಿ ತಿನ್ನೋರಿದ್ದರೆ. ನಾನಿಲ್ಲಿ ಒಂದು ಒಗ್ಗರಣೆನೂ ಸಹ ಮಾಡ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಹಾಗೆ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ, ನಿಮಗೆ ಯಾವ್ದು ಇಷ್ಟ ಬೇಕೋ ಆ ಥರದ್ದು ಡ್ರೈ ಫ್ರೂಟ್ಸ್ನ ನೀವು ಹಾಕೋಬೋದು. ನಾವು ಇದೇ ಹಾಕಬೇಕಂತ ಏನಿಲ್ಲ. ಈ ಸ್ವೀಟ್ ಐಟಮ್ಗೆ ನೀವು ಡ್ರೈ ಫ್ರೂಟ್ಸ್ ಯಾವ ಥರದ್ದು ಬೇಕಾದ್ರೂ ಎಷ್ಟು ಬೇಕಿದ್ರೂ ಹಾಕ್ಕೊಂಡ್ರೆ ಅದು ಆ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಇದನ್ನು ಹಾಕಬಾರ್ದು ಅದನ್ನು ಹಾಕಬಾರ್ದು ಅಂತ ಏನೂ ರೆಸ್ಟ್ರಿಕ್ಷನ್ ಇಲ್ಲ. ಇಲ್ಲಿ ಮಾವಿನ ಹಣ್ಣು 1 ತೊಗೊಂಡಿದ್ದೀನಿ, ಅದರ ಪಲ್ಪೆಲ್ಲ ತೆಗೆದು ಈ ರೀತಿ. ಇವಾಗ ಸ್ಟವ್ನ ಆಫ್ ಮಾಡಿ ನಂತರ ನೀವು ಮಾವಿನ ಹಣ್ಣಿನ ಪಲ್ಪನ್ನ ಹಾಕಬೇಕಾಗುತ್ತೆ. ನೀವು ಮೊದಲು ಹಾಕಬಾರ್ದು, ಯಾಕಂದರೆ ಹಾಲೆಲ್ಲ ಒಡೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು ವಿಡಿಯೋ ಪೂರ್ತಿ ನೋಡಿ ಅಂತ ಹೇಳಿದ್ದು ಇದೇ ಕಾರಣಕ್ಕೆ. ಇವಾಗ ನಾನು ಆಲ್ರೆಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೆ. ನೀವು ಇವಾಗ ಹಂತದಲ್ಲಿ ಹಾಕಿದ್ರೆ ನೋಡಿ ಯಾವುದೇ ರೀತಿಯಾದ ಹಾಲು ಒಡ್ಕೊಳ್ಳೋದು ಏನೂ ಆಗೋಲ್ಲ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಈ ರೀತಿ ನೀವು ಮಾವಿನ ಹಣ್ಣನ್ನು ತುರಿದು ಹಾಕೋದ್ರಿಂದ ಆ ಸ್ವೀಟ್ ತಿನ್ನಬೇಕಾದ್ರೆ ಆ ಮಾವಿನ ಹಣ್ಣು ಮಧ್ಯೆ ಸಿಗ್ತಾ ಇರೋದು, ಆ ಡ್ರೈ ಫ್ರೂಟ್ಸು ಸಾಬುದಾನ ಎಲ್ಲ ಸಿಗ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಮಸ್ಟ್ ಆ್ಯಂಡ್ ಶುಡ್ ಈ ಮಾವಿನ ಹಣ್ಣು ಸೀಸನ್ ಮುಗಿಯೋಷ್ಟರಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ಹಾಗೆ ಇನ್ನೊಂದು ಮೆಥಡ್ ಅಂತ ಹೇಳಿದ್ನಲ್ವ, ಅದು ಏನಪ್ಪ ಅಂದರೆ ಇದನ್ನು ಸಾಬುದಾನ ಮೇಲ್ಗಡೆಯಿಂದ ನನಗೆ ಅದನ್ನು ಬಡಿಸ್ಬೇಕಾದ್ರೆ ಇನ್ನೂ ಸ್ವಲ್ಪ ಮಾವಿನ ಹಣ್ಣು ತಿರುಳನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ನೀವು ತೊಳೆದಿರ್ತೀರಲ್ಲ ಅದನ್ನು ನೀಟಾಗಿ ಡ್ರೈ ಮಾಡಿ ತುಪ್ಪದಲ್ಲಿ ಚೆನ್ನಾಗಿ ಹುರಿದು ಅದನ್ನು ಪುಡಿ ಮಾಡಿ ಆಮೇಲೆ ಬೇಕಿದ್ರೆ ಸೇರಿಸ್ಕೋಬೋದು. ನಿಮಗೆ ಸಾಬುದಾನ ಮಧ್ಯೆ ಸಿಗೋದು ಇಷ್ಟ ಇಲ್ಲ ಅಂದರೆ ನೀವು ಆ ರೀತಿ ಬೇಕಿದ್ರೂ ಮಾಡ್ಬೋದು, ಅದು ಸಹ ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡಿದ್ರಿ ಅಲ್ವಾ,
ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಮತ್ತೊಂದು ರೆಸಿಪಿ ಜೊತೆ ಡಿಫ್ರೆಂಟಾಗಿರೋ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.